ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 4ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಬೆಳಿಗ್ಗೆ 7:40 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಸಪ್ತಮಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:46 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 3:39 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 12:05 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 4:58 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:04 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:43 ಬೆಳಿಗ್ಗೆ 11:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:02 ಹಾಗೆ ಬೆಳಿಗ್ಗೆ 11:27 ಮಧ್ಯಾಹ್ನ 12:14 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 2:16 ಮಧ್ಯಾಹ್ನ 3:38 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಭೂಮಿಯನ್ನು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ತುಂಬ ಲಾಭಾಂಶ ಕೂಡ ಇರುವಂಥದ್ದು. ಇನ್ನು ಈ ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು, ಶಕ್ತಿಗೂ ಕೂಡ ಕಾರಕ. ಹಾಗಾಗಿ ಯಾರು ಸಾಹಸ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ತುಂಬ ಶುಭಕರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಈ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸಿರುವಂಥವ್ರಿಗೆ ಈ ದಿನ ನಿಮ್ಮ
ಪ್ರತಿಭೆಗೆ ಸೂಕ್ತವಾದಂತಹ ತಕ್ಕದಾದಂತಹ ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಈ ದಿನ ಅಂಥ ವಿದ್ಯಾರ್ಥಿಗಳಿಗೆ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಉತ್ತಮವಾದಂಥ ಒಂದು ಸಲಹೆ, ಮಾರ್ಗದರ್ಶನ ಸಿಕ್ಕತ್ತೆ. ಕೆಲವೊಂದು ವಿಶೇಷವಾದಂಥ ಮಾಹಿತಿಗಳನ್ನು ಕೂಡ ನಿಮ್ಮ ಸ್ಪರ್ಧೆಯ ವಿಚಾರವಾಗಿ ಪಡ್ಕೊಳ್ತೀರಿ. ಒಟ್ಟಾರೆ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ ಈ ಕುಜನಿಂದ ಈ ದಿನ. ಹಾಗೆ ಈ ಕುಜ ಆಕ್ರಮಣ ಮಾಡುವಂಥ ಬುದ್ಧಿಗೆ ಹಾಗೆ ಅಹಂಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಮಾತಿನಲ್ಲಿ ಅಹಮ್ಮನ್ನು ತೋರಿಸ್ತಾರೆ, ಯಾರಿಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇದೆ ಅಂಥವ್ರಿಗೆ ಮಿಶ್ರ ಫಲಗಳಿರುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳೇನಿದೆ ಅದು ಬಹಳ ವಿಶೇಷವಾಗಿ ಕುಜನಿಂದ ಸ್ವಲ್ಪ ಕಷ್ಟ ಆದರೂ ಕೂಡ ಮುಂದುವರಿಯಲ್ಪಡುವಂಥದ್ದಿದೆ. ಹಾಗಾಗಿನೇ ಈ ದಿನ ಈ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 21 ನಿಮಿಷದಿಂದ ರಾತ್ರಿ 8 ಗಂಟೆ 23 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಶನಿ ಹೋರಾದಲ್ಲಿ ಆರಂಭ ಆಗಿದ್ದರೆ ಆ ಕೆಲಸಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ಕೆಲಸಗಳು ಬೇಗ ಪೂರ್ಣ ಆಗಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ಚಟುವಟಿಕೆಗಳನ್ನು ಆದಷ್ಟು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 19 ನಿಮಿಷದಿಂದ ರಾತ್ರಿ 7 ಗಂಟೆ 21 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 34 ನಿಮಿಷದಿಂದ ರಾತ್ರಿ 2 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ರವಿ ಹೋರಾದಲ್ಲಿ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಇದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಚಂದ್ರ ಮನಕಾರಕ. ಆದ್ದರಿಂದ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಹಾಗೆ ನಿಮ್ಮ ಕಲ್ಪನೆಗೆ ಸಂಬಂಧಪಟ್ಟಂತಹ ವಿಚಾರ, ಊಹೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇದನ್ನು ಆದಷ್ಟು ಚಂದ್ರ ಹೋರಾದಲ್ಲಿ ನೀವು ಪ್ರಾರಂಭ ಮಾಡಬೇಡಿ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರಾಗಲಿ, ಖರೀದಿ ಮಾಡುವಂಥವ್ರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ. ಹಾಗೆ ಹೋಟೆಲ್ ಬಿಸ್ನೆಸ್ ನಡೆಸೋವಂಥವರು ಕೂಡ ಚಂದ್ರ ಹೋರಾದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಮನಸ್ಸು ಈ ದಿನ ನಿಮಗೆ ಅಷ್ಟೊಂದು ಸರಿ ಇರಲ್ಲ. ಹಾಗಾಗಿನೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಈ ದಿನ ಆಗ್ಬಿಡುತ್ತೆ, ಸ್ವಲ್ಪ ಜಾಗ್ರತೆ. ಹಾಗಾಗಿನೇ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 34 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 21 ನಿಮಿಷದಿಂದ ಸಂಜೆ 6 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 32 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ
ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ದಾರಿದೀಪವಾಗುತ್ತೆ. ಈ ಪ್ರಯತ್ನ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಇರುವಂತಹ ದಿನ. ಷಷ್ಠಿ ಈ ದಿನ ಬೆಳಿಗ್ಗೆನೆ ಮುಕ್ತಾಯ ಆಗ್ಬಿಡುತ್ತೆ. ಸಪ್ತಮಿ ಇರೋದ್ರಿಂದ ಈ ದಿನ ರಥಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಸೂರ್ಯ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು. ಸೂರ್ಯ ಜಯಂತಿಯ ದಿನವೇ ರಥಸಪ್ತಮಿ ಇರುವಂಥದ್ದು. ಇದು ಒಂದು ವಿಶೇಷ. ಇನ್ನೊಂದು, ಈ ದಿನ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ 2-3 ವಿಚಾರಗಳಿಗೆ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಇರುವಂಥ ದಿನ ಕೂಡ. ಏಕೆಂದರೆ ಈ ದಿನ ಅಶ್ವಿನಿ ನಕ್ಷತ್ರ ಇದೆ, ಮಂಗಳವಾರದ ದಿನ. ಹಾಗಾಗಿ ಯಾವ ದಿನ ಅಂದರೆ ಯಾವ ಮಂಗಳವಾರ ಅಶ್ವಿನಿ ನಕ್ಷತ್ರ ಬರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ಯೋಗ ಈ ದಿನ ಬೆಳಿಗ್ಗೆ 7:09 ರಾತ್ರಿ 9:49 ಇರಲಿದೆ. ಹಾಗಾಗಿ ಈ ಅತ್ಯುತ್ತಮವಾದಂತಹ ಅಮೃತ ಸಿದ್ಧಿಯೋಗದ ಫಲವನ್ನು ನೀವು ಪಡ್ಕೊಳ್ಬೋದು. ನಿಮ್ಮ ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರದ ಆರಂಭ ಯಾವುದೇ ಇದ್ರೂ ಕೂಡ ಅದನ್ನು ಈ ದಿನ ನೀವು ಅಮೃತ ಸಿದ್ಧಿಯೋಗದ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಸಾಕು. ಅದು ಬಹಳ ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ದಿನ ಸಪ್ತಮಿ ತಿಥಿ ಇರೋದರಿಂದ ರಥಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು. ನೆನ್ನೆಯ ಸಂಚಿಕೆಯಲ್ಲಿ ನಾವು ಬಹಳ ವಿಶೇಷವಾಗಿ ರಥಸಪ್ತಮಿ ಆಚರಣೆಗೆ ಬಗ್ಗೆ, ಹಾಗೆ 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದ್ದೇವೆ. ಇದನ್ನು ಮತ್ತೊಮ್ಮೆ ತಾವು ಅವಲೋಕನ ಮಾಡಿ ಮತ್ತೊಮ್ಮೆ ಆ ವಿಚಾರಗಳನ್ನು ಕೇಳಿಸ್ಕೊಂಡು ಈ ದಿನ ರಥಸಪ್ತಮಿಯ ವ್ರತಾಚರಣೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಸೂರ್ಯನ ಜನ್ಮದಿನ ಆಗಿರೋದ್ರಿಂದ, ಜೊತೆಗೆ ಈ ಸಪ್ತಮಿ ತಿಥಿಯ ಅಧಿದೇವತೆ ಸೂರ್ಯನೇ ಆಗಿರೋದ್ರಿಂದ ಈ ದಿನ ಸೂರ್ಯ ಆರಾಧನೆ ಅತ್ಯಂತ ಜರೂರಾಗಿ ನಡೆಯಬೇಕಾಗಿದೆ. ಹಾಗಾಗಿ ರಥ ಸಪ್ತಮಿಯಂದು ಸೂರ್ಯನಿಗೆ ಪ್ರಾರ್ಥನೆ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದನ್ನು ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಸೂರ್ಯ ಒಂದು ಕರ್ತವ್ಯ ಪ್ರಜ್ಞೆಯನ್ನು ನಮಗೆ ನೆನಪಿಸ್ತಾನೆ. ಹೇಗೆ ಅಂದರೆ ನಿಯಮಬದ್ಧವಾಗಿ ಸೂರ್ಯ ಉದಯವಾಗ್ತಾನೆ, ಅಷ್ಟೇ ನಿಯಮಬದ್ಧವಾಗಿ ಅಸ್ತನಾಗ್ತಾನೆ. ಹಾಗಾಗಿ ಈ ಸೂರ್ಯೋದಯ ಸೂರ್ಯಾಸ್ತ ಅನ್ನುವಂಥದ್ದು ಪ್ರತಿನಿತ್ಯದ ಶಿಷ್ಟಾಚಾರದ ಕೆಲಸ ಆಗಿದೆ. ಅದರಂತೆ ನಾವು ಕೂಡ ನಮ್ಮ ನಿತ್ಯದ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು ಅನ್ನುವಂಥ ಒಂದು ಕರ್ತವ್ಯ ಪ್ರಜ್ಞೆಯನ್ನು ಸೂರ್ಯ ನಮ್ಮಲ್ಲಿ ತುಂಬುತ್ತಾನೆ. ಹಾಗೆ ಸೂರ್ಯ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಹಾಗಾಗಿ ನಮ್ಮಲ್ಲಿ ಲವಲವಿಕೆ ಇರಬೇಕು, ಚೈತನ್ಯ ಇರಬೇಕು, ಹಾಗೆ ಕೆಲಸ ಮಾಡುವಂಥ ಉತ್ಸಾಹ ಇರಬೇಕು. ನೋಡಿ, ಹೇಗೆ ಬೆಳಿಗ್ಗೆ ಎದ್ದಂತಹ ಪ್ರಾಣಿ ಪಕ್ಷಿಗಳು ತಮ್ಮ ಆಹಾರವನ್ನು ಹುಡುಕಿಕೊಂಡು ಸಂಜೆಯ ವೇಳೆಗೆ ತಮ್ಮ ಗೂಡನ್ನು ಹೇಗೆ ಸೇರಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕರ್ತವ್ಯ ಪ್ರಜ್ಞೆ ಏನಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ಹಾಗೆ ನಿಯಮಬದ್ಧವಾಗಿ ನಾವು ಚಟುವಟಿಕೆಯಿಂದ ಕೆಲಸಗಳನ್ನು ಮಾಡ್ತಾ ಇರಬೇಕು. ಸೋಮಾರಿತನ ಇರಬಾರ್ದು ಅನ್ನುವಂಥದ್ದನ್ನು ಸೂರ್ಯ ನಮಗೆ ಕಲಿಸ್ತಾನೆ. ಅದಕ್ಕಾಗಿ ದೊಡ್ಡವರು ಹೇಳುವಂಥದ್ದು ಸೂರ್ಯೋದಯಕ್ಕಿಂತ ಮೊದಲೇ ಹಾಸಿಗೆಯಿಂದ ಏಳಬೇಕು ಅನ್ನುವಂಥದ್ದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಆ ದಿನ ಅತ್ಯುತ್ತಮವಾದ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥ ಒಂದು ಸಲಹೆಯನ್ನು ನೀಡ್ತಾ ಇದ್ರು. ಅದಕ್ಕಾಗಿಯೇ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿ ಇರುವಂಥದ್ದು. ಹಾಗೆ ಈ ದಿನ ಸೂರ್ಯನ ಪ್ರಕಾಶ ಹೆಚ್ಚುತ್ತಾ ಇರುತ್ತೆ. ಅಂದರೆ ಚಳಿಗಾಲ ಮುಕ್ತಾಯ ಆಗ್ತಾ ಇನ್ನು ಬೇಸಿಗೆ ಆರಂಭ ಆಗುವಂಥ ಪರ್ವಕಾಲ ಇದು. ಹಾಗಾಗಿನೇ ನಮ್ಮ ಅಂಗಾಂಗಗಳಲ್ಲೇ ಒಂದು ಕಾರ್ಯಕ್ಷಮತೆ ಉಂಟಾಗ್ತಾ ಇರುತ್ತೆ. ಹಾಗಾಗಿ ನಮ್ಮ ದೇಹ ಕೂಡ ಚೈತನ್ಯಪೂರ್ಣವಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಹಾಗಾಗಿ ನಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಒದಗಿಸಿಕೊಡುವಂಥವನೇ ರವಿ. ಅಲ್ಲಿ ನಾವು ರವಿಯನ್ನು ಪೂಜೆ ಮಾಡಬೇಕು. ಯಾಕೆಂದರೆ ನಮಗೆ ಎಷ್ಟೆಲ್ಲ ಒಳಿತನ್ನು ಉಂಟು ಮಾಡುವಂಥ ರವಿಗ್ರಹ ಪಿತೃಕಾರಕ, ಅದೇ ಪುತ್ರಕಾರಕ. ಹಾಗಾಗಿನೇ ಬಹಳ ವಿಶೇಷವಾಗಿ ನಾವು ರವಿಯ ಸಂಕ್ರಮಣದ ದಿನ, ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರವಿ ಪ್ರಯಾಣ ಮಾಡುವಂತಹ ದಿನ ತರ್ಪಣವನ್ನು ನೀಡ್ತೇವೆ. ಪಿತೃಗಳಿಗೆ ಪೂಜೆಯನ್ನು ಮಾಡುವಂಥದ್ದು, ಪಿಂಡ ಪ್ರದಾನ ಮಾಡುವಂಥದ್ದು ಕೂಡ ಇರುತ್ತೆ. ಇದು ಸಂಕ್ರಮಣ ಕಾಲದಲ್ಲಿ ಆಗುವಂಥದ್ದು. ಹಾಗೆ
ನಮ್ಮಲ್ಲಿರುವಂಥ ರೋಗಗಳ ನಿವಾರಣೆಗಾಗಲಿ, ನಮ್ಮಲ್ಲಿರುವಂಥ ಜಡತ್ವವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಲಿ ಈ ರವಿ ಆರಾಧನೆ ಈ ದಿನ ಆಗಬೇಕು ಅನ್ನುವಂಥದ್ದು ಇದನ್ನು ಸ್ಕಾಂದ ಪುರಾಣ ಹೇಳುತ್ತೆ. ವರಾಹ ಪುರಾಣ ಕೂಡ ಒತ್ತಿ ಒತ್ತಿ ತಿಳಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೂರ್ಯನ ಆರಾಧನೆ ಬಹಳ ಮುಖ್ಯ ಅನ್ನುವಂಥ ವಿಚಾರ. ಇನ್ನು ವೈವಸ್ವತ ಮನ್ವಂತರದ ಆರಂಭದ ದಿನ ಇದು. ಸೂರ್ಯ ಉತ್ತರಾಯಣನಾಗಿ ಸಪ್ತಾಶ್ವಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟಂತಹ ದಿನ. ಅದಕ್ಕೆ ಈ ದಿನ ಅತ್ಯಂತ ಪವಿತ್ರವಾಗಿರುವಂತಹ ದಿನ. ಹಾಗೆ ಈ ರಥಸಪ್ತಮಿ ದಿವಸ ರೋಗ ನಿವಾರಣೆಗೆ, ದೇಹದಾಢ್ಯಕ್ಕೆ, ಹಾಗೆ ಉತ್ತಮ ಆರೋಗ್ಯವನ್ನು ಬಯಸುವಂಥವರು ಸೂರ್ಯನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ರೋಗಾಣುಗಳನ್ನು ನಾಶಪಡಿಸುವಂತಹ ಶಕ್ತಿ ಸೂರ್ಯನ ಕಿರಣಗಳಿಗಿದೆ. ಹಾಗೆ ಈ ಬೆಳಕಿನ ಹಾಗೆ ಸಂಜೆಯ ಸೂರ್ಯ ಹೊರಸೂಸುವಂತಹ ಕಿರಣಗಳಿಂದ ಆರೋಗ್ಯ ವರ್ಧನೆಯಾಗುತ್ತೆ. ರೋಗದಿಂದ ಯಾರು ನರಳ್ತಾ ಇದ್ದಾರೆ ಆ ದಿನ ಸೂರ್ಯಾರಾಧನೆಯನ್ನ ಮಾಡಿದ್ರೆ ಆ ರೋಗ ಬಹಳ ಬೇಗ ಗುಣಮುಖವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ನೀವು ಯೋಗಾಸನವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕೆ ನೀಡಿರುವಂಥದ್ದು. ಏಕೆಂದರೆ ಈ ಅಭ್ಯಾಸ ಮನಸ್ಸನ್ನ, ದೇಹವನ್ನ ಮತ್ತೆ ನಮ್ಮ ಉಸಿರಾಟದ ವ್ಯವಸ್ಥೆಗಳಿಗೆ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗಾಗಿ ಭೂಮಿಯಲ್ಲಿರುವಂತಹ ಸಕಲ ಜೀವರಾಶಿಗಳ ಚಟುವಟಿಕೆಗಳು ಕೂಡ ಸೂರ್ಯನಿಂದಲೇ ನಡೀತಾ ಇರುವಂಥದ್ದು. ಸಸ್ಯಗಳಿಗೆ ಪತ್ರ ಹರಿತ್ತು ಬೇಕು, ಸಸ್ಯಗಳು ಹಸಿರಾಗಿರ್ಬೇಕು, ಜೀವಂತವಾಗಿರ್ಬೇಕು ಅಂತ ಅಂದ್ರೂ ಕೂಡ ಸೂರ್ಯನ ಕಿರಣಗಳು, ಸೂರ್ಯನ ರಶ್ಮಿ, ಸೂರ್ಯನ ಬೆಳಕು ಬೇಕೇ ಬೇಕು. ಹಾಗಾಗಿನೇ ಈ ಸೂರ್ಯ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುವಂಥವನು. ಅಂತಹ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಡುವಂತಹ ಸೂರ್ಯನ ಆರಾಧನೆ ಈ ದಿನ ಆಗಬೇಕು. ಅದರಲ್ಲೂ ಈ ರಥಸಪ್ತಮಿಯ ದಿನ ನಾವು ನೆನ್ನೆ ತಿಳಿಸಿದಂತೆ ನದಿ ಸ್ನಾನವನ್ನು ಮಾಡುವಂಥದ್ದು, ಸಮುದ್ರ ಸ್ನಾನ, ಸರೋವರ ಸ್ನಾನವನ್ನು ಮಾಡಬೇಕು. ಪವಿತ್ರ ನದಿಗಳ ಸ್ನಾನ, ಸಂಗಮ ಸ್ನಾನ ಈ ದಿನ ಬಹಳ ಮುಖ್ಯವಾಗಿ ಆಗಬೇಕು. ಹಾಗೆ ಸೂರ್ಯನಿಗೆ ಪೂರ್ವಾಭಿಮುಖವಾಗಿ ನಿಂತು ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಇದರಿಂದ ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು, ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು, ಹಾಗೆ ಈ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಸಂದರ್ಭದಲ್ಲಿ ಮಾಡುವಂಥ ಮಾಘ ಸ್ನಾನ ಆಗಲಿ, ಸೂರ್ಯ ನಮಸ್ಕಾರ ಆಗಲಿ ತುಂಬ ಫಲಪ್ರದವಾಗಿರುವಂಥದ್ದು, ಪುಣ್ಯಪ್ರದವಾಗಿ ಇರುವಂಥದ್ದು. ಇನ್ನು ಈ ಸೂರ್ಯಾರಾಧನೆ ಅನ್ನುವಂಥದ್ದು ಋಗ್ವೇದಗಳ ಕಾಲದಿಂದಲೂ ಕೂಡ ಪ್ರಚಲಿತದಲ್ಲಿ ಇರುವಂಥದ್ದು. ಹಾಗಾಗಿ ನೆನ್ನೆ ಮೊನ್ನೆಯ ವಿಚಾರ ಅಲ್ಲ ಇದು. ನಮ್ಮ ವಿಜ್ಞಾನಿಗಳಾಗ್ಲಿ, ವೈದ್ಯರಾಗ್ಲಿ ತಿಳಿಸುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಸೂರ್ಯನ ಕಿರಣ ದೇಹದ ಮೇಲೆ ಬೀಳ್ಬೇಕು, ಬೆಳಕು ಬೀಳ್ಬೇಕು. ಹಾಗೆ ಈ ಸೂರ್ಯನ ಆರಾಧನೆಯಿಂದ ನಮ್ಮ ಜೀವನವನ್ನ ಉತ್ತಮಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಗಾಯತ್ರಿ ಮಂತ್ರದಲ್ಲಿರುವಂತಹ ಪ್ರತಿ ಶಬ್ದವೂ ಕೂಡ ಸೂರ್ಯನ ಸಾಮರ್ಥ್ಯಗಳನ್ನು, ಸೂರ್ಯನ ಪ್ರತಿಭೆಯನ್ನು ಕೊಂಡಾಡುವಂಥ ಉದ್ದೇಶದಿಂದಲೇ ರಚಿತವಾಗಿರುವಂಥದ್ದು. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಈ ರಥಸಪ್ತಮಿಯ ಬಗ್ಗೆ ಆಗಲಿ ಅಥವಾ ಸೂರ್ಯನ ಬಗ್ಗೆ ಆಗಲಿ ಪೌರಾಣಿಕವಾದಂತಹ ಕಥೆಗಳು ಬಹಳಷ್ಟು ಇದೆ. ಅದರಲ್ಲೂ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದಂತಹ ಒಂದು ಕಥೆಯ ಉಲ್ಲೇಖ ಕೂಡ ಇದೆ. ಇಲ್ಲಿ ಯಶೋವರ್ಮ ಅನ್ನುವಂಥ ರಾಜನ ಮಗ ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದ. ಈ ಬಗ್ಗೆ ಜ್ಯೋತಿಷ್ಯಗಳಿಂದ ವಿವರವನ್ನು ಪಡೆದು ಸಂಚಿತ ಕರ್ಮದಿಂದ ಬಂದಿರುವಂಥ ಈ ಕಾಯಿಲೆಗೆ ರಥಸಪ್ತಮಿಯ ವ್ರತ ಆಚರಣೆ ಮಾಡಿ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತು. ಹಾಗಾಗಿನೇ ಸೂರ್ಯಾರಾಧನೆಯನ್ನು ರಥಸಪ್ತಮಿಯ ದಿನ ಮಾಡಿದಾಗ ರಾಜನ ಪುತ್ರ ಆರೋಗ್ಯವಂತನಾದ, ಪ್ರಭಾವಶಾಲಿಯೂ ಆದ. ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆಯನ್ನು ಮಾಡಿ ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಜೊತೆಗೆ ರಾವಣನನ್ನು ಗೆಲ್ಲಬೇಕಾದ್ರೆ ಶ್ರೀರಾಮಚಂದ್ರ ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಳ್ಳುವ ಮೂಲಕ ಸೂರ್ಯನ ಆರಾಧನೆಯನ್ನು ಮಾಡಿದ್ರು ಅನ್ನುವಂಥದ್ದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಸೂರ್ಯಾರಾಧನೆಯನ್ನು ಮಾಡಿ ಚಿನ್ನ ನೀಡುವ ಶಮಂತಕ ಮಣಿಯನ್ನು ಪಡೆದಂತಹ ಸತ್ರಾಜಿತನ ಕಥೆ ಕೂಡ ಹರಿವಂಶದಲ್ಲಿ ಬಂದಿದೆ. ಇನ್ನು ಮಯೂರ ಅನ್ನುವಂಥ ಕವಿ ಸೂರ್ಯ ಶತಕ ಅನ್ನುವಂಥ ಗ್ರಂಥವನ್ನು ಬರೆದು ಕಳೆದುಕೊಂಡಂಥ ಕಣ್ಣನ್ನು ಮತ್ತೆ ಪಡೆದುಕೊಂಡ ಅನ್ನುವಂಥ ಒಂದು ಇತಿಹಾಸ ಹೇಳುತ್ತೆ. ಹಾಗಾಗಿ ಈ ಸೂರ್ಯನ ಮಹಿಮೆ ಅಗಾಧವಾಗಿ ಇರುವಂಥದ್ದು. ಹಾಗೆ ಶ್ರೀರಾಮ ಸೂರ್ಯ ವಂಶದವನಾದರೆ ಕರ್ಣ, ಸುಗ್ರೀವ, ನವಗ್ರಹಗಳಲ್ಲಿ ಶನಿ ಹಾಗೆ ಯಮ ಸೂರ್ಯನ ಪುತ್ರರಾಗಿದ್ದಾರೆ. ಇನ್ನು ಶ್ರೀರಾಮಚಂದ್ರ ಸೂರ್ಯ ವಂಶದವನಾದರೆ ಕರ್ಣ ಮತ್ತು ಸುಗ್ರೀವ ಕೂಡ ಸೂರ್ಯನ ಅಂಶದವರೇ. ಹಾಗೆ ನವಗ್ರಹಗಳಲ್ಲಿ ಶನಿ ಮತ್ತು ಯಮ ಸೂರ್ಯನ ಪುತ್ರರು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ವ್ಯಕ್ತಿ ಜನ್ಮಕುಂಡಲಿಯಲ್ಲಿ ಸೂರ್ಯನು ಬಲಹೀನನಾಗಿದ್ದರೆ ಅಥವಾ
ಷಡ್ಬಲ ಇರದೇ ಇದ್ದರೆ ರಥಸಪ್ತಮಿಯಂದು ಸೂರ್ಯಾರಾಧನೆಯನ್ನು ಮಾಡಿದ್ರೆ ದೋಷ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಮಾಣಿಕ್ಯದ ಹರಳನ್ನು ಧರಿಸಲಿಕ್ಕೆ ಈ ದಿನ ಶುಭ ದಿನವಾಗಿ ಇರುವಂಥದ್ದು. ಇನ್ನು ರಥಸಪ್ತಮಿ ಯಾವಾಗಲೂ ಕೂಡ ಅರುಣೋದಯ ವ್ಯಾಪಿನಿಯಾಗಿರೋದ್ರಿಂದ ಸರಿಯಾಗಿ ಸೂರ್ಯೋದಯಕ್ಕೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ರಥಸಪ್ತಮಿಯ ದಿನ ಸೂರ್ಯೋದಯದ ಕಾಲಕ್ಕೆ ಸ್ನಾನವನ್ನು ಮಾಡಬೇಕು. 7 ಎಕ್ಕದ ಎಲೆಗಳನ್ನು ತಲೆ, ಹೆಗಲು, ಮೊಣಕಾಲು, ಬೆನ್ನು ಮತ್ತು ಉದರದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವಂಥದ್ದು ವಿಶೇಷ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ಎಕ್ಕದ ಎಲೆಗಳಿಂದ ಸ್ನಾನವನ್ನು ಮಾಡಿ ನಂತರ ಸೂರ್ಯನಿಗೆ ಮತ್ತು ಸಪ್ತಮಿ ತಿಥಿಗೆ ಅರ್ಘ್ಯವನ್ನು ಕೊಡಬೇಕು. ಅದರಲ್ಲೂ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಶುದ್ಧವಾದಂತಹ ತಾಮ್ರದ ತಂಬಿಗೆಯಲ್ಲಿ ಅಥವಾ ತಾಮ್ರದ ಕಲಶದಲ್ಲಿ ಶುದ್ಧವಾದ ಜಲವನ್ನು, ಅಕ್ಷತೆ, ಚಂದನ, ಬಿಳಿಯ ಬಣ್ಣದ ಹೂಗಳು, ಗರಿಕೆ, ಎಕ್ಕೆಯ ಎಲೆಗಳನ್ನು ತುಂಬಿಸಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಹಾಗೆ ಸೂರ್ಯ ಈ ದಿನ ಎಲ್ಲರ ಜಾತಕದಲ್ಲೂ ಕೂಡ ಆತ್ಮರೂಪಿಯಾಗಿ ಇರ್ತಾನೆ. ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಸೂರ್ಯನ ಪ್ರೀತ್ಯರ್ಥವಾಗಿ ಸೂರ್ಯನ ಆರಾಧನೆಯನ್ನು ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಸೂರ್ಯ ಮಂತ್ರಗಳನ್ನು, ಸೂರ್ಯ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದನ್ನು ಕಡ್ಡಾಯವಾಗಿ ಮಾಡಬೇಕು. ಇದರಿಂದ ಆರೋಗ್ಯವರ್ಧನೆಯಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ಆನಂದಪ್ರದವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ರಥಸಪ್ತಮಿಯನ್ನು ಆಚರಣೆ ಮಾಡೋದು. ಇದನ್ನೇ ಅಚಲ ಸಪ್ತಮಿ, ಮಾಘಿ ಸಪ್ತಮಿ ಅಥವಾ ಆರೋಗ್ಯ ಸಪ್ತಮಿ ಅನ್ನುವಂಥ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಕೂಡ ಇದೆ. ಇನ್ನು ಧಾರ್ಮಿಕ ದೃಷ್ಟಿಯಿಂದಲೂ ಕೂಡ ಈ ದಿನ ಬಹಳ ವಿಶೇಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಈ ರಥ ಸಪ್ತಮಿಯ ದಿನ ಭಗವಾನ್ ಸೂರ್ಯದೇವ ತನ್ನ ದೈವಿಕ ಬೆಳಕಿನಿಂದ ಇಡೀ ವಿಶ್ವವನ್ನು ಬೆಳಗಿಸ್ತಾನೆ. ಆದ್ದರಿಂದ ಈ ದಿನ ಸೂರ್ಯದೇವನನ್ನ ಪೂಜಿಸುವಂಥದ್ದು ತುಂಬ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ಈ ದಿನ ಅಚಲ ಸಪ್ತಮಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ರಥ ಆರೋಗ್ಯ ಸಪ್ತಮಿ, ಭಾನು ಸಪ್ತಮಿ, ಅರ್ಕ ಸಪ್ತಮಿ, ಸೂರ್ಯ ರಥ ಸಪ್ತಮಿ, ಸಂತಾನ ಸಪ್ತಮಿ ಮತ್ತು ಮಾಘಿ ಸಪ್ತಮಿ ಅನ್ನುವಂಥ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯುವಂಥದ್ದಿದೆ. ಹಾಗೆ ಪುರಾಣಗಳಲ್ಲಿ ಸಪ್ತಮಿ ತಿಥಿಯ ಸಂಬಂಧವನ್ನು ಸೂರ್ಯದೇವನಿಗೆ ಹೇಳಿದ್ದಾರೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ಹಾಗೆ ವಸ್ತ್ರಗಳನ್ನು ದಾನ ಮಾಡುವಂಥದ್ದು ನಾವು 7 ಜನ್ಮಗಳಲ್ಲಿ ಮಾಡಿರುವಂಥ ಪಾಪವನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಈ ದಿನ ಬೇರೆ ಬೇರೆ ವಿಧದಲ್ಲಿ ಸೂರ್ಯನನ್ನು ಆರಾಧನೆ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಇದನ್ನು ರಥಸಪ್ತಮಿ ಅಂತ ಹೇಳಿ ಕರೆಯುವಂಥದ್ದು. ಈ ಹಬ್ಬವನ್ನೇ ಕೆಲವರು ಮಾಘ ಜಯಂತಿ ಅಂತಾರೆ, ಕೆಲವರು ಸೂರ್ಯ ಜಯಂತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಭಗವಾನ್ ಸೂರ್ಯನ ಆರಾಧನೆ ಆಗಬೇಕು. ಜೊತೆಗೆ ಈ ದಿನದಿಂದಲೇ ಸೂರ್ಯ ಜಗತ್ತನ್ನು ಪ್ರಬುದ್ಧಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಹಿಂದೂ ಪಂಚಾಂಗದ ಪ್ರಕಾರ ಈ ವಿಶೇಷ ಹಬ್ಬವನ್ನು ಈ ದಿನ ಅಂದರೆ ಫೆಬ್ರವರಿ 4ನೇ ತಾರೀಕು ಮಂಗಳವಾರ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಈ ರಥಸಪ್ತಮಿಯ ಬಗ್ಗೆ ಇನ್ನೊಂದು ದಂತಕಥೆ ಹೊಂದಿದೆ. ಏನಂದರೆ, ಗಣಿಕಾ ಅನ್ನುವಂಥ ಮಹಿಳೆ ತನ್ನ ಇಡೀ ಜೀವನದಲ್ಲಿ ಯಾವುದೇ ದಾನ ಕಾರ್ಯಗಳನ್ನು ಮಾಡಿರಲಿಲ್ಲ. ಆ ಮಹಿಳೆ ಅಂತ್ಯಕಾಲ ಬಂದಾಗ ಅವಳು ವಸಿಷ್ಠ ಮುನಿಯ ಬಳಿಗೆ ಹೋಗಿ, ನಾನು ಯಾವತ್ತೂ ಕೂಡ ಯಾವುದೇ ರೀತಿಯ ದಾನ ಮಾಡಿದವಳಲ್ಲ, ಹಾಗಾಗಿ ನಾನು ಹೇಗೆ ವಿಮೋಚನೆ ಪಡೆಯುತ್ತೇನೆ ಅಂತ ಹೇಳಿ ಆ ಮಹಿಳೆ ಋಷಿಯನ್ನು ಕೇಳ್ಕೊಳ್ತಾಳೆ. ಆಗ ಋಷಿಗಳು ಮಾಘ ಮಾಸದ ಸಪ್ತಮಿಯ ದಿನ ಅಂದರೆ ರಥಸಪ್ತಮಿಯ ದಿನ ದಾನವನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಆ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನನ್ನು ಆರಾಧನೆ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿದ್ರಿಂದ ಆಕೆಗೆ ಮುಕ್ತಿ ಪ್ರಾಪ್ತಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಹಾಗೆ ದೀಪದಾನವನ್ನು ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ 1 ಹೊತ್ತು ಮಾತ್ರ ಉಪ್ಪು ಇಲ್ಲದೆ ಆಹಾರವನ್ನು ಸೇವನೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ವ್ಯಕ್ತಿ ಮಹಾನ್ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತಾನೆ ಅನ್ನುವಂಥದ್ದು ಇದೆ. ಹಾಗೆ ಈ ರಥಸಪ್ತಮಿಯ ದಿನ ದೀಪದಾನವನ್ನು ಮಾಡಬೇಕು. ಹಿತ್ತಾಳೆಯ ದೀಪ, ಬೆಳ್ಳಿಯ ದೀಪ, ಕಂಚಿನ ದೀಪ ಸ್ತಂಭಗಳನ್ನು ತಂದು ಅದಕ್ಕೆ ಬತ್ತಿಯನ್ನು ಹಾಕಿ ತುಪ್ಪದಿಂದ ಬತ್ತಿಯನ್ನು ಉರಿಸುವಂಥದ್ದು, ಅಂದರೆ ದೀಪ ತುಪ್ಪದ ಬತ್ತಿಯಿಂದ ಬೆಳಗಿಸಿ ಅದನ್ನು ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ಆರೋಗ್ಯ ಭಾಗ್ಯವನ್ನು ಪಡ್ಕೊಂಡು
ಮುಕ್ತಿಯ ಸಂದರ್ಭದಲ್ಲಿ ಸದ್ಗತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಸೂರ್ಯ ದೇವನನ್ನ ಪೂಜೆ ಮಾಡಬೇಕು. ಹಾಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಈ ದಿನ ಜಾತಕದಲ್ಲಿ ಸೂರ್ಯನ ಸ್ಥಾನ ಪ್ರಬಲವಾಗುತ್ತೆ. ಇದರಿಂದ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ನವಗ್ರಹಗಳ ರಾಜನಾದಂತಹ ಸೂರ್ಯನ ಬಲವಾದ ಸ್ಥಾನದಿಂದ ಸರ್ಕಾರಿ ವಲಯದಲ್ಲಿ ಅಧಿಕೃತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ನಮ್ಮ ಪ್ರಯತ್ನದಲ್ಲಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಹಾಗೆ ಈ ಸೂರ್ಯನ ಆರಾಧನೆಯಿಂದ ಆರೋಗ್ಯದ ಮೇಲೂ ಕೂಡ ಉತ್ತಮವಾದಂತಹ ಪರಿಣಾಮಗಳು ಬೀರುತ್ತೆ. ಹಾಗಾಗಿ ಈ ರಥಸಪ್ತಮಿಯ ವ್ರತಾಚರಣೆ ನಮ್ಮಲ್ಲಿ ಅದೃಷ್ಟವನ್ನು ತರುತ್ತೆ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಮಗೆ ಉತ್ತಮ ಆರೋಗ್ಯ ಭಾಗ್ಯಗಳು ಲಭ್ಯವಾಗುತ್ತೆ. ಹಾಗೆ ಅಂತ್ಯದ ಕಾಲದಲ್ಲಿ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸೂರ್ಯಾರಾಧನೆ ಸಹಾಯಕವಾಗಿದೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ರಥಸಪ್ತಮಿಯ ಆಚರಣೆಯನ್ನ ಮಾಡಿ ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿರುವಂತೆ ನೀವು ಈ ವ್ರತವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ರಥಸಪ್ತಮಿಯ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿಕೊಳ್ಬೇಕು. ಇದು ಈ ಸ್ತೋತ್ರ ಪಠಣ ಏನಿದೆ ಅತ್ಯಂತ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಹಿಂದೂ ಸಂಪ್ರದಾಯದ ಪ್ರಕಾರ ಭೂಮಿ, ಬೆಂಕಿ, ಗಾಳಿ, ಆಕಾಶ ಮತ್ತೆ ಇತರ ನೈಸರ್ಗಿಕ ಶಕ್ತಿಗಳನ್ನ ಪಂಚಭೂತಗಳು ಅಂತ ಹೇಳಿ ಕರೀತಾರೆ. ಇದರಲ್ಲಿ ಸೂರ್ಯನು ಕೂಡ ಒಬ್ಬ. ಸೂರ್ಯ ಅದಿತಿಯ ಮಗನಾದ ಕಾರಣ ಆತನನ್ನ ಆದಿತ್ಯ ಅಂತ ಹೇಳಿ ಕರೀತಾರೆ. ಹಾಗೆ ಸೂರ್ಯ ಭೂಮಿಯ ಮೇಲಿನ ಜೀವಗಳ ಆತ್ಮದಂತೆ ಅಂತ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಆದಿತ್ಯ ಹೃದಯ ಸ್ತೋತ್ರ ಸರ್ವಕಾಲಿಕವಾಗಿರುವಂಥದ್ದು, ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿ ಇರುವಂಥದ್ದು. ಇನ್ನು ಸೂರ್ಯ ದೇವನಿಗೆ ಈ ಆದಿತ್ಯ ಹೃದಯ ಸ್ತೋತ್ರ ಸಮರ್ಪಿತವಾಗಿರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನ ಬಲ ಇಲ್ಲದಂತಹ ರಾಶಿಯವರಿಗೆ ಈ ಸ್ತೋತ್ರ ಹೆಚ್ಚು ಪರಿಣಾಮಕಾರಿಯಾಗಿದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ಹಣಕಾಸಿನ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಬೇಕು. ಪುರಾಣದಲ್ಲೂ ಕೂಡ ಈ ಆದಿತ್ಯ ಹೃದಯ ಸ್ತೋತ್ರದ ಬಗ್ಗೆ ಉಲ್ಲೇಖ ಇದೆ. ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು, ಕೆಲವು ಉತ್ತರಗಳನ್ನು ಪುರಾಣಗಳಲ್ಲಿ ಉತ್ತಮವಾಗಿ ಹೇಳಿದ್ದಾರೆ. ಇಲ್ಲಿ ಪೌರಾಣಿಕ ರಾಮಾಯಣದ ಕಾಲದ ಬಗ್ಗೆ ಕೂಡ ನಿರ್ದಿಷ್ಟವಾಗಿ ರಾಮ ರಾವಣರ ಯುದ್ಧದ ನಡುವಿನ ಅಂತಿಮ ಯುದ್ಧದ ಸಮಯದ ಬಗ್ಗೆ ಇದು ತಿಳಿಸುತ್ತೆ. ಏಕೆಂದರೆ ರಾಮನಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಆಯಿತು. ಹಾಗಾಗಿ ಮೊದಲ ಹಂತದಲ್ಲಿ ಯುದ್ಧದಲ್ಲಿ ರಾವಣನನ್ನು ಸೋಲಿಸಲಿಕ್ಕೆ ಶ್ರೀರಾಮನ ಪ್ರಯತ್ನ ವಿಫಲ ಆಗ್ತಾ ಇತ್ತು. ತನ್ನ ಶತ್ರುವಾದಂತಹ ರಾವಣನನ್ನು ಸೋಲಿಸಲಿಕ್ಕೆ ಪ್ರಯತ್ನ ವ್ಯರ್ಥವಾಗ್ತಾ ಇತ್ತು ಶ್ರೀರಾಮಚಂದ್ರನಿಗೆ. ಈ ಕೊರಗು ರಾಮಚಂದ್ರನನ್ನು ಕಾಡ್ತಾ ಇತ್ತು. ಹಾಗಾಗಿ ರಾಮಚಂದ್ರನಿಗೆ ಯುದ್ಧದ ಸಂದರ್ಭದಲ್ಲಿ ನಿರಾಸೆ ಉಂಟಾಯಿತು, ಆಯಾಸ ಆಗ್ತಾ ಇತ್ತು. ಹಾಗಾಗಿ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ಒಂದು ಮಂತ್ರೋಪದೇಶವನ್ನು ಮಾಡ್ತಾರೆ. ಅದೇನೆಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು. ಹಾಗಾಗಿ ಸೂರ್ಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತೆ ಅಗಸ್ತ್ಯ ಮಹಾಮುನಿಗಳು ಹೇಳಿದ್ದಾರೆ. ಹಾಗಾಗಿ ಶ್ರೀರಾಮಚಂದ್ರ ಪ್ರಭು ಕೂಡ ಅಗಸ್ತ್ಯ ಮಹಾಋಷಿಗಳ ಸಲಹೆಯಂತೆ ಅಗಾಧವಾದಂತಹ ಶಕ್ತಿಶಾಲಿಯಾದಂತಹ ಸೂರ್ಯನನ್ನ ಕುರಿತು ಆರಾಧನೆ ಮಾಡ್ತಾರೆ. ಹಾಗಾಗಿನೇ ನಿರ್ಣಾಯಕವಾದಂತಹ ಹೋರಾಟದಲ್ಲಿ ಶ್ರೀರಾಮಚಂದ್ರನಿಗೆ ಜಯ ಪ್ರಾಪ್ತಿಯಾಗತ್ತೆ. ಹಾಗಾಗಿನೇ ಆದಿತ್ಯ ಹೃದಯ ಸ್ತೋತ್ರ ಪಠಣೆಯಿಂದ ಮಾತ್ರ ಈ ಕಾರ್ಯ ಪೂರ್ಣ ಆಯಿತು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಶ್ರೀರಾಮಚಂದ್ರ ಕೂಡ ಯುದ್ಧಕ್ಕೆ ಮುನ್ನ ಈ ಸ್ತೋತ್ರವನ್ನು ಪಠಣ ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ನೀವು ಕೂಡ ಯಾವುದೇ ಗುರುತರವಾದಂತಹ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಸಂದರ್ಭ, ಅದು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದಿರ್ಬೋದು, ಗಣ್ಯರನ್ನು ಭೇಟಿ ಮಾಡುವಂಥದ್ದಿರ್ಬೋದು, ಅಥವಾ ರಾಜಕಾರಣಿಗಳಿಂದ ಯಾವುದೇ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದಿರ್ಬೋದು, ಅಥವಾ ಆಸ್ಪತ್ರೆಯಲ್ಲಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳುವಂಥ ಮುನ್ನ, ಹಾಗೆ ಯಾವುದೇ ಒಂದು ಪ್ರಮುಖ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗಾಗಿನೇ ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ಭಾನುವಾರದ ದಿನವೇ ಯಾಕೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು, ಅಥವಾ ರಥ ಸಪ್ತಮಿಯ ದಿನವೇ ಯಾಕೆ ಪ್ರಶಸ್ತವಾಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಇಲ್ಲಿ ವಾರದ ಪ್ರತಿ ದಿನವೂ ಕೂಡ ಒಂದೊಂದು ಗ್ರಹಕ್ಕೆ ಸಮರ್ಪಿತವಾಗಿದೆ. ಅದೇ ರೀತಿ ಭಾನುವಾರ ರವಿಗೆ ಸಂಬಂಧಿಸಿರುವಂಥದ್ದು, ಇದನ್ನೇ ಆದಿತ್ಯ ವಾಸರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಭಾನುವಾರದ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿಕೊಳ್ಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಮಗೆ
ಏನಾದರೂ ಒಂದು ಪ್ರಯೋಜನ ಆಗಬೇಕು, ಅಲ್ಲಿಯವರೆಗೂ ಕೂಡ ನಾವು ಪ್ರತಿನಿತ್ಯ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಸೂರ್ಯೋದಯಕ್ಕೆ ಅಥವಾ ಭಾನುವಾರದ ದಿನವಾದರೂ ಕೂಡ ಮರೆಯದೆ ಸೂರ್ಯೋದಯದ ಸಮಯದಲ್ಲಿ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇದರಿಂದ ಅಗಾಧವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ಪ್ರಯೋಜನಗಳಿದೆ. ಹಾಗಾಗಿ ನಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ಸ್ತೋತ್ರ ಪಠಣ ಅತ್ಯಂತ ಅವಶ್ಯಕ. ಇನ್ನು ನಮ್ಮ ಜೀವನದ ಹಾದಿಯಲ್ಲಿ ಧೈರ್ಯವನ್ನು ತಂದುಕೊಳ್ಬೇಕು ಅಂತ ಹೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಅತ್ಯಂತ ಅವಶ್ಯಕ. ಇನ್ನು ಕಷ್ಟದ ದಿನಗಳಲ್ಲಿ ನಮ್ಮನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಿರುವಂತಹ ಹಾಗೆ ತೃಪ್ತಿಯ ಜೀವನವನ್ನು ನಡೆಸಲಿಕ್ಕೆ ಸಹಾಯಕವಾಗಿರುವಂಥ ರವಿಯನ್ನು ಆರಾಧನೆ ಮಾಡಬೇಕು. ಹಾಗೆ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಬೇಕು. ಇನ್ನು ಜೀವನದಲ್ಲಿ ಸಮೃದ್ಧಿ ಇರಬೇಕು, ಸ್ಪಷ್ಟತೆ ಇರಬೇಕು, ಯಶಸ್ಸಿರಬೇಕು. ಇದೆಲ್ಲದಕ್ಕೂ ಕೂಡ ಆದಿತ್ಯ ಹೃದಯ ಸ್ತೋತ್ರ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತೆ. ಇನ್ನು ಈ ಸ್ತೋತ್ರ ರೋಗಮುಕ್ತವನ್ನಾಗಿಸುತ್ತೆ. ಹಾಗಾಗಿ ಅನೇಕ ಗಂಭೀರ ಕಾಯಿಲೆಗಳನ್ನು ಕೂಡ ಗುಣಪಡಿಸಲಿಕ್ಕೆ ಸಹಾಯಕವಾಗಿದೆ ಈ ಮಂತ್ರ. ಇದನ್ನು ನಂಬಿಕೆಯಿಂದ ಪಠಿಸಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗೆ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಒಮ್ಮೆ ನಿರಂತರವಾಗಿ ಅಭ್ಯಾಸ ಮಾಡಿಬಿಟ್ರೆ ಅದರ ಸೆಳವನ್ನು ನೀವು ಯಾವತ್ತೂ ಕೂಡ ಅನುಭವಿಸ್ತಾ ಇರ್ತೀರಿ. ಅಂಥ ಒಂದು ಆಕರ್ಷಣೆ ಈ ಆದಿತ್ಯ ಹೃದಯ ಸ್ತೋತ್ರಕ್ಕೆ ಇದೆ. ಇನ್ನು ಭಗವಾನ್ ಸೂರ್ಯನಿಗೆ ನಿಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕು. ಆಗ ನಿಮ್ಮ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟು ಪ್ರತಿದಿನ ನಿಮ್ಮ ದಿನದ 10 ನಿಮಿಷಗಳನ್ನು ಭಗವಾನ್ ಸೂರ್ಯನಿಗೆ ಕೊಡುವಂಥದ್ದು ತುಂಬ ಪವಿತ್ರತಮವಾದಂತಹ ದೈವಿಕವಾದಂತಹ ಕೆಲಸ ಇದು. ಹಾಗೆ ಭಾನುವಾರವನ್ನು ಸೂರ್ಯದೇವನಿಗೆ ಸಮರ್ಪಣೆ ಮಾಡಿಬಿಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಅಲ್ಲಿಂದ ಆರಂಭ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಸೂರ್ಯಾಷ್ಟಕವನ್ನು ಹೇಳ್ಕೊಳ್ಳುವಂಥದ್ದು ಕೂಡ. ಏಕೆಂದರೆ ವೇದ ಗ್ರಂಥವಾದಂತಹ ಸಾಂಬಾ ಪುರಾಣದಲ್ಲಿ ಸೂರ್ಯನ ವಿಭಿನ್ನ ಲಕ್ಷಣಗಳನ್ನು ಹೊಗಳುವಂತಹ 8 ಪದ್ಯಗಳಿದೆ. ಇದನ್ನೇ ಸ್ತೋತ್ರ ಅಂತ ಹೇಳಿ ಕರೆಯುವಂಥದ್ದು. ಪ್ರತಿದಿನ ಇದನ್ನು ಜಪಿಸೋದ್ರಿಂದ ಗ್ರಹದಿಂದ ಅಥವಾ ಇತರ ಗ್ರಹಗಳಿಂದ ಯಾವುದೇ ದುಷ್ಟ ಪ್ರಭಾವಗಳನ್ನು ತೆಗೆದುಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಬಡವರು ಶ್ರೀಮಂತರಾಗಬಹುದು, ಮಕ್ಕಳಿಲ್ಲದವರು ಮಕ್ಕಳನ್ನು ಹೊಂದಬಹುದು ಅನ್ನುವಂಥದ್ದರ ಫಲಶ್ರುತಿ ಈ ಸ್ತೋತ್ರದ ಭಾಗದಲ್ಲಿ ಇರುವಂಥದ್ದು ಈ ಸೂರ್ಯಾಷ್ಟಕಂನಲ್ಲಿ. ಹಾಗಾಗಿನೇ ಈ ಭಾನುವಾರದ ದಿನ ವಿಶೇಷವಾಗಿ ಕೊಬ್ಬಿದ ಆಹಾರಗಳನ್ನು ತೆಗೆದುಕೊಳ್ಬಾರ್ದು, ಮದ್ಯಪಾನ, ಮಾಂಸವನ್ನ ಸೇವನೆ ಮಾಡಬಾರ್ದು. ಹಾಗೆ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡಬೇಕು. ಹಾಗೆ ರೋಗ, ರುಜಿನ, ದುಃಖ, ದಾರಿದ್ರ್ಯ ಬಾಧೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ರಥಸಪ್ತಮಿಯ ದಿನ ಸೂರ್ಯಾಷ್ಟಕ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ಈ ವಿಶೇಷ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ನೀವು ಸೂರ್ಯ ಆರಾಧನೆಯನ್ನು ಮಾಡಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಿ. ಹಾಗೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ವಿಶೇಷವಾದ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ದೇಶ ಸುತ್ತು ಕೋಶ ಓದು ಅನ್ನುವಂಥದ್ದು ನಮ್ಮ ಹಿರಿಯರು ಈ ಕಾರಣಕ್ಕಾಗಿಯೇ. ಏಕೆಂದರೆ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಆಚರಣೆಗಳು ಅಲ್ಪ ಸ್ವಲ್ಪ ವಿಭಿನ್ನವಾಗಿಯೇ ಇರುತ್ತೆ. ಆದರೂ ಕೂಡ ಈ ಆಚರಣೆಯಿಂದ ಮನಸ್ಸಿಗೆ ಸಂತೋಷಗೊಳ್ಳುತ್ತೆ. ಹಾಗೆ ಈ ರಥಸಪ್ತಮಿಯ ದಿನವನ್ನು ವ್ರತ ಅಂತ ಹೇಳಿ ಕರೆದಿದ್ದಾರೆ, ಹಬ್ಬ ಅಂತ ಹೇಳಿ ಕರೆಯುವಂಥದ್ದಿಲ್ಲ. ಹಾಗಾಗಿ ಈ ವ್ರತಾಚರಣೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ರವಿಯ ಅನುಗ್ರಹದಿಂದ ನಿಮ್ಮ ಬಾಳು ಬೆಳಕಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಆಶಾದಾಯಕವಾದಂತಹ ದಿನ, ಫಲಪ್ರದವಾದಂತಹ ದಿನ. ಹಾಗೆ ಪ್ರಮುಖವಾದಂತಹ ವಿಚಾರಗಳಲ್ಲಿ ತುಂಬ ಅನುಕೂಲಕರಗಳಿಂದ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಸ್ಥಾನಮಾನಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಚಂದ್ರ ಈ ದಿನ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ತುಂಬ ಸಂತೋಷ ಇದೆ, ಉತ್ಸಾಹ ಕೂಡ ಇದೆ. ಹಾಗೆ ಈ ದಿನದ ಪೂರ್ವಾರ್ಧ ಬಹಳ ಪ್ರೋತ್ಸಾಹದಾಯಕವಾಗಿರುವಂಥದ್ದು. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಂಧು ಮಿತ್ರರ ನೆರವು ವಿಶೇಷವಾಗಿ ನಿಮಗೆ ಒದಗಿ ಬರುತ್ತೆ. ಹಾಗೆ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಸಿಕ್ಕಾಗ ತುಂಬ ಸಂತೋಷ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು, ನೆನೆಗುದಿಗೆ ಬಿದ್ದು ಹೋಗಿರುವಂಥ ಕೆಲಸ ಕಾರ್ಯಗಳು ವಿಶೇಷ ಮುತುವರ್ಜಿಯಿಂದ ಮರು ಚಾಲನೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ
ನಿಮ್ಮ ಕುಟುಂಬದೊಳಗೆ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಒಳ್ಳೆಯ ಪ್ರಯತ್ನ ಈ ದಿನ ಆಗುತ್ತೆ. ಆದರೆ ಈ ದಿನ ಆಯವ್ಯಯದ ಬಗ್ಗೆ ಸರಿಯಾದ ನಿಯೋಜನೆಯ ಅವಶ್ಯಕತೆ ಇದೆ. ಆದಾಯ ಎಷ್ಟು, ಖರ್ಚು ಎಷ್ಟು, ಉಳಿತಾಯ ಎಷ್ಟು ಅನ್ನುವಂಥದ್ರ ಬಗ್ಗೆ ಈ ದಿನ ಲೆಕ್ಕಾಚಾರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೂಡ ತುಂಬ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿಯೊಂದನ್ನು ಕೇಳುವಂಥ ಸಂದರ್ಭ ಇದೆ. ಹಾಗೆ ಬಂಧುಗಳಿಗಾಗಿಯೇ ಈ ದಿನ ಪ್ರಯಾಣದಿಂದ ನೀವು ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಫಲಪ್ರದವಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, 12ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಪ್ರಗತಿ ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ಕೆಲಸಗಳನ್ನು ಆರಂಭ ಮಾಡುವಾಗ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಈ ಸ್ಟಾರ್ಟಿಂಗ್ ಟ್ರಬಲ್ ಈ ದಿನ ತುಂಬ ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅಂತಾರೆ. ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಸನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇಲ್ಲಾಂದರೆ ನೀವು ಏಕಾಂಗಿಯಾಗಿಯೇ ಆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಜಾಗ್ರತೆ. ಇನ್ನು ವಿಶ್ರಾಂತಿ ಇಲ್ಲದಂತಹ ದಿನ ಇದು. ಕೆಲವೊಂದು ಅಹಿತಕರವಾದಂಥ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸತ್ತೆ. ಮನಸ್ಸಿಗೆ ತೀವ್ರ ಬಾಧೆ ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು. ಅದರಲ್ಲೂ ಯಾವುದೇ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಈ ದಿನ ವಸ್ತುಗಳ ಬಗ್ಗೆ ಜೋಕಿಯಾಗಿರಿ. ಇಲ್ಲ ಅಂತ ಹೇಳಿದ್ರೆ ಏನೋ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಹೇಳಿಕೆಗೆ ಯಾವುದೇ ರೀತಿಯ ಮಹತ್ವವನ್ನು ಕೊಡಬೇಡಿ. ಅದು ಗಾಳಿ ಸುದ್ದಿ, ಅದು ನಿಮ್ಮ ತೇಜೋವಧೆ ಮಾಡುವಂಥ ಸುದ್ದಿ. ಅದಕ್ಕೆ ಎಷ್ಟು ನೀವು ಮಹತ್ವ ಕೊಡ್ತೀರೋ ಅಷ್ಟು ಕೆಳಗೆ ಇಳಿದ್ಬಿಡ್ತೀರಿ. ಹಾಗಾಗಿ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಅದನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಒತ್ತಡದಿಂದ ಕೆಲವೊಮ್ಮೆ ಮರೆವು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಬೆಲೆ ಬಾಳುವ ವಸ್ತುಗಳೊಂದಿಗೆ ಕೂಡ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಲ್ಲೋ ಇಟ್ಟು ಕಳ್ಕೊಳ್ಳುವಂಥದ್ದು ಅಥವಾ ಎಲ್ಲೋ ಮರೆತು ಅದನ್ನು ಮತ್ತೆ ನೀವು ಪಡೆಯದೇ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಜಾಗೃತರಾಗಿರಿ. ಇನ್ನು ವಿಶೇಷವಾಗಿ ಉತ್ತಮ ಆಲೋಚನೆಗಳು ಮನಸ್ಸಿನಲ್ಲಿರಲಿ. ಧನಾತ್ಮಕವಾದಂಥ ಪಾಸಿಟಿವ್ ಆಗಿರುವಂಥ ಆಲೋಚನೆಗಳು ಮನಸ್ಸಿನಲ್ಲಿದ್ದರೆ ಮನಸ್ಸಿಗೆ ಸಮಾಧಾನ. ಇಲ್ಲಾಂದರೆ ಅದೇ ದುಃಖ, ಅದೇ ಸಮಸ್ಯೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿದಾಯಕವಾಗಿರುತ್ತೆ. ಅದರಲ್ಲೂ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ, ತುಂಬ ಪ್ರಗತಿದಾಯಕವಾಗಿದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ, ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲವರ ಬಾಹ್ಯ ಬೆಂಬಲವನ್ನು ಪಡ್ಕೊಳ್ತೀರಿ, ಕೆಲವರಿಂದ ಹಣಕಾಸಿನ ನೆರವನ್ನು ಪಡ್ಕೊಳ್ತೀರಿ, ಕೆಲವರಿಂದ ಸೂಕ್ತವಾದಂತಹ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಕೆಲವರು ನಿಮಗೆ ಮಾರಲ್ ಸಪೋರ್ಟ್ ಇರ್ತಾರೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲೇ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಏನು ಮಾಡಿದ್ರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಒಳ್ಳೆಯ ಫಲಿತಾಂಶಗಳನ್ನು ಕಾಣುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ಕಿರಿಯರಿಂದಲೇ ಕೆಲವೊಂದು ವಿಶೇಷ ಕಲಿಕೆಯ ಅನುಭವ ಉಂಟಾಗುತ್ತೆ. ಅವರಿಂದ ಹೊಸ ವಿಚಾರಗಳನ್ನು ಕಲಿತ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ತುಂಬ ಪ್ರೋತ್ಸಾಹ ಇದೆ.
ಗೊಂದಲಗಳು ನಿವಾರಣೆಯಾಗುತ್ತೆ. ಹೊಸ ಹೊಸ ವಿಚಾರಗಳು ಈ ದಿನ ನಿಮ್ಮ ಆಲೋಚನೆಗೆ ಬರುತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಯೊಬ್ಬರ ಪರಿಚಯ ಆಗುವಂಥದ್ದು ಇದೆ. ಆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಸ್ನೇಹದಿಂದ ನೀವು ಉತ್ತಮ ಫಲವನ್ನು ಪಡ್ಕೊಳ್ಳುವಂಥದ್ದು. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಲಾಭ ಇದೆ. ಹಾಗೆ ಸಮಾಜದಲ್ಲಿ ಗೌರವಕ್ಕೆ ಯಾವುದೇ ರೀತಿಯ ಕೊರತೆ ಈ ದಿನ ಇರಲ್ಲ. ಇನ್ನು ವಿಶೇಷವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಇದೆ, ಅಂಥ ಒಂದು ತಾಕತ್ತಿದೆ, ಸಾಮರ್ಥ್ಯ ಇದೆ, ವಿವೇಚನೆ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲವೂ ಇದೆ. ಆದರೆ ಈ ದಿನದಲ್ಲಿ ಆತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇದೆ. ನಿಮಗೆ ಅನುಕೂಲಕರವಾಗಿರುವಂಥ ಸನ್ನಿವೇಶ ಇದೆ. ಕಾರ್ಯ ಸಾಧನೆ ಮಾಡಲಿಕ್ಕೆ ಈ ದಿನ ನೋಡಿ ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತೀರಿ, ಹೆಚ್ಚು ಶ್ರಮ ಪಡ್ತೀರಿ. ಹೇಗೋ ಮಾಡಿ ಕೆಲಸ ಆಗಬೇಕು, ಹೇಗೋ ಮಾಡಿ ಆ ಫಲಿತಾಂಶ ನಿಮ್ಮ ಪರವಾಗಿರಬೇಕು ಅಂಥ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಎಲ್ಲವೂ ಈ ದಿನ ನಿಮಗೆ ಒದಗಿ ಬರುತ್ತೆ. ಆದರೆ ನಂಬಿಕೆಯಿಂದ ನಿಷ್ಠೆಯಿಂದ ನೀವು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಧನಾತ್ಮಕ ದೃಷ್ಟಿಕೋನ ಈ ದಿನ ಚೆನ್ನಾಗಿದೆ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಿ. ಎಷ್ಟೇ ನಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಲಿ, ಅದರಲ್ಲೂ ಕೂಡ ಒಂದು ಭರವಸೆಯ ಬೆಳಕು ನಿಮಗೆ ಕಾಣಿಸುತ್ತೆ. ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ವೇರ್ ದೆರ್ ಎ ವಿಲ್ ದೆರ್ ಇಸ್ ಎ ವೇ. ಹಾಗಾಗಿ ನಿಮ್ಮ ಒಂದು ಛಲ, ನಿಮ್ಮ ಹಠ, ಹಾಗೆ ಕೆಲಸ ಸಾಧನೆ ಮಾಡುವಂತಹ ಒಂದು ಆತ್ಮವಿಶ್ವಾಸ ಈ ದಿನ ತುಂಬ ಪ್ರಬಲವಾಗಿರುತ್ತೆ. ಕಾರ್ಯ ಸಾಧನೆಗೆ ಇದೆಲ್ಲವೂ ಕೂಡ ಅಟ್ರಿಬ್ಯೂಟ್ ಆಗುವಂಥ ಸನ್ನಿವೇಶಗಳು. ಹಾಗೆ ಈ ದಿನ ಹೊಸದಾಗಿರುವಂಥ ಭೂಮಿಯನ್ನು, ವಾಹನವನ್ನು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮೊದಲಿಗಿಂತ ಉತ್ತಮವಾಗಿ ಸಾಗ್ತಾ ಇದೆ. ಇನ್ನು ಈ ದಿನದಲ್ಲಿ ಪರಿಸ್ಥಿತಿಗಳು ನಿಮಗೆ ಕೈಮೀರಿ ಹೋಗ್ತಾ ಇದೆ ಅಂದಾಗ ನೀವು ಯಾರನ್ನು ಸಂಪರ್ಕ ಮಾಡಿ ಅದನ್ನು ನಿಮ್ಮ ಹತೋಟಿಗೆ ತಂದುಕೊಳ್ಬೇಕು ಅನ್ನುವಂಥ ಒಂದು ವಿವೇಕ ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮ ಮಕ್ಕಳ ಸಾಧನೆ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಅಥವಾ ನಿಮ್ಮ ವೈಯಕ್ತಿಕ ಸಾಧನೆಯೇ ನಿಮಗೆ ತುಂಬ ತೃಪ್ತಿ, ತುಂಬ ಸಂತೋಷ ಇದನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಕಳೆದು ಹೋದಂಥ ಘಟನೆಯ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಹಾಗಾಗಿ ಬರುವಂಥ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಾರಾಧನೆಯನ್ನು ಮಾಡಿ, ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗಲ್ಲ. ಏನೋ ಅಡೆತಡೆಗಳಿದೆ, ಏನೋ ವಿಘ್ನಗಳಿರುತ್ತೆ, ಯಾವುದೋ ಒಂದು ವಿಚಾರ ಕೂಡಿ ಬರಲ್ಲ, ಸಂಪನ್ಮೂಲಗಳ ಕ್ರೋಢೀಕರಣ ಆಗಲ್ಲ. ಇದರಿಂದ ಮನಸ್ಸಿಗೆ ಬೇಸರ, ಹಾಗೆ ಕೆಲಸಗಳು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿಯೇ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ ಆಗುವಂಥದ್ದು. ಹಾಗೆ ಈ ದಿನ ವಿವಾದಗಳು ಜಾಸ್ತಿ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ನೀವೊಂದು ಎಣಿಸಿದ್ರೆ ಆ ವಿಚಾರವೇ ಮತ್ತೊಂದನ್ನು ನಿಮಗೆ ಪ್ರತಿಫಲವಾಗಿ ಕೊಡುವಂಥದ್ದಿದೆ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಫಲಿತಾಂಶಗಳಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಅಲ್ಪವೇ ಲಾಭ ಇರುವಂಥದ್ದು, ಹೆಚ್ಚು ಲಾಭ ಅನ್ನುವಂಥದ್ದು ಇರಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಆತ್ಮೀಯರಿಂದ ಈ ದಿನ ಹಣಕ್ಕಾಗಿ ಬೇಡಿಕೆ ಬರುವಂಥದ್ದು ಇದೆ. ಆದರೆ ನಿಮ್ಮ ಮಿತಿಯನ್ನು ನೋಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಇದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕಳಪೆಯಾಗೇ ಇರುವಂಥದ್ದು. ಹಾಗಾಗಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಳ್ಳುವಂಥದ್ದು, ಹೊಸ ಬಂಡವಾಳ ತೊಡಗಿಸುವಂಥದ್ದು, ಹೊಸ ಈ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಆದಷ್ಟು ಮುಂದಕ್ಕೆ ಹಾಕಿ. ಇನ್ನು ಈ ದಿನ ನಿಮ್ಮ ಸವಿಯಾದಂತಹ ಮಾತು ನಿಮ್ಮ ಕಾರ್ಯ ಸಾಧನೆಗೆ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ
ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಉತ್ತಮ. ಇನ್ನು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಅದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆದ್ದರಿಂದಲೇ ಈ ಗೊಂದಲ ಇರುವಂಥ, ಒತ್ತಡಗಳಿರುವಂಥ, ಗಡಿಬಿಡಿ ಇರುವಂಥ ಸನ್ನಿವೇಶಗಳನ್ನು ಸ್ವಲ್ಪ ನಿಧಾನವಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸಾಧಕ ಬಾಧಕಗಳನ್ನು ನೋಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯಾಷ್ಟಕವನ್ನು ಹೇಳ್ಕೊಳ್ಳಿ. ಸೂರ್ಯನ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟೇ ಪ್ರೋತ್ಸಾಹ ಸಿಕ್ಕಿದ್ರೂ ಕೂಡ ನಿಮಗೆ ಲಾಭಾಂಶ ಕಡಿಮೆಯಾಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮಗೆ ಗುರು ಕೂಡ ಅನುಕೂಲಕರವಾದಂಥ ಸ್ಥಾನದಲ್ಲಿಲ್ಲ. ಹಾಗಾಗಿ ಬೇರೆಯವರ ಸಲಹೆಯನ್ನು, ಮಾರ್ಗದರ್ಶನವನ್ನು ಕೂಡ ಕೇಳಿಸ್ಕೊಳ್ಳಲ್ಲ. ಇದರಿಂದ ನಷ್ಟಗಳು ಹೆಚ್ಚಾಗುವಂಥದ್ದು. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ನಿಮಗೆ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಅವಘಡಗಳಾಗುವಂಥದ್ದಿದೆ. ಪ್ರಯಾಣ ಕಾಲದಲ್ಲಿ ಹಾನಿಕಾರಕ ಘಟನೆಗಳು ಸಂಭವಿಸ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಮನಸ್ಸು ಅಸಾಧುವಾಗಿ ವರ್ತಿಸುವಂಥದ್ದು. ಅಂದರೆ ಮಾತು ಕೂಡ ಒರಟಾಗಿರುತ್ತೆ, ಅಗ್ರೆಸಿವ್ ನೇಚರ್ ಇರುತ್ತೆ. ಇದರಿಂದ ನಿಮ್ಮ ಸ್ನೇಹಿತರಿಗಾಗಲಿ, ಬಂಧು ಬಾಂಧವರಿಗಾಗಲಿ, ನಿಮ್ಮ ಸಂಗಾತಿಗಾಗಲಿ ಸ್ವಲ್ಪ ನಿಮ್ಮ ನಡತೆಯಿಂದಲೇ ಬೇಸರ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಸಂಬಂಧದಲ್ಲಿ ಸ್ವಲ್ಪ ಸಾಮರಸ್ಯ ಕಡಿಮೆ ಇರುತ್ತೆ. ಇದರಿಂದ ಸುಖ ಶಾಂತಿಗೆ ಭಂಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಮನಸ್ಸಿಗೆ ನಾನಾ ರೀತಿಯಲ್ಲಿ ಪೀಡೆಗಳು ಉಂಟಾಗುವಂಥದ್ದು. ಏನೋ ಒಂದು ಸಮಸ್ಯೆ, ಏನೋ ಒಂದು ಆಲೋಚನೆ, ಬಗೆಹರಿಯಲಾರದಂತಹ ಸಮಸ್ಯೆ ಮುಂದೆ ಬರಬಹುದು ಅನ್ನುವಂಥ ಒಂದು ಆತಂಕ. ಹಾಗಾಗಿ ಮನಸ್ಸಿನಲ್ಲಿ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಂಭವ ಕೂಡ ಇದೆ. ಹಾಗೆ ಈ ದಿನ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗುವಂಥದ್ದು ಇದೆ. ಹಾಗಾಗಿ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನರ ದೌರ್ಬಲ್ಯ ನಿಮ್ಮನ್ನು ಕಾಡುವಂಥದ್ದು. ಬಹಳ ಬೇಗ ಸುಸ್ತಾಗ್ಬಿಡ್ತೀರಿ. ಹಾಗಾಗಿನೇ ಈ ದಿನ ಆರೋಗ್ಯದ ಕಡೆ ಗಮನ ಕೊಡಿ. ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿರೋದ್ರಿಂದ ಬಹಳ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಇದೆ, ಸಂತೋಷ ಇದೆ. ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲೂ ಕೂಡ ಹೊಸ ಪ್ರೋತ್ಸಾಹ ನಿಮಗೆ ಸಿಕ್ಕತ್ತೆ. ಇದರಿಂದ ಯಾವುದೇ ವಿಚಾರದಲ್ಲೂ ಕೂಡ, ಯಾವುದೇ ಪ್ರಯತ್ನದಲ್ಲೂ ಕೂಡ ಒಂದು ಪ್ರಗತಿದಾಯಕವಾದಂಥ ಪ್ರತಿಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಮನೆಯ ಹೊರಗೆ ನಿಮಗೆ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಅಪರಿಚಿತರೂ ಕೂಡ ಈ ದಿನ ನಿಮಗೆ ಸಹಾಯ ಮಾಡ್ತಾರೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು, ಶುಭವನ್ನು ತಂದುಕೊಡುವಂಥದ್ದು ಇದೆ. ಆದರೆ ಸಣ್ಣ ಪುಟ್ಟ ವಿವಾದಗಳು ಅಪರಿಚಿತರ ಜೊತೆಯಲ್ಲಿ ಉಂಟಾಗುವಂಥದ್ದಿದೆ. ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಹೊಸ ಸಾಧನೆಯನ್ನು ಮಾಡುವಂಥದ್ದು ಇದೆ. ನಿಮ್ಮ ಮಾತಿನಿಂದ ಈ ದಿನ ಕಾರ್ಯ ಸಾಧನೆ ಮಾಡ್ತೀರಿ. ಇಲ್ಲದ್ದನ್ನು ಹೇಳುವಂಥದ್ದು, ಅದನ್ನು ಈ ದಿನ ಪರಿಪಾಲನೆ ಮಾಡಲಿಕ್ಕೆ ಅವಿರತವಾಗಿ ಶ್ರಮಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಪ್ರಯತ್ನ ಬಹಳ ವಿಪರೀತವಾಗಿರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಚೇತರಿಕೆ ಉಂಟಾಗುವಂಥದ್ದು. ಹಾಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆಯಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಒಳ್ಳೆಯ ಲಾಭ ಇದೆ. ಉಪಕರಣಗಳು ಕೂಡ ನಿಮ್ಮ ನೆರವಿಗೆ ಬರುತ್ತೆ. ಇನ್ನು ಈ ದಿನದಲ್ಲಿ ಧನಾತ್ಮಕವಾದಂತಹ ಆಲೋಚನೆಗಳಿದೆ. ಹಾಗೆ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಅದು ನನ್ನದಲ್ಲ ಅನ್ನುವಂಥ ಒಂದು ತೀರ್ಮಾನದಲ್ಲಿರ್ತೀರಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗೆ ಈ ದಿನ ನಿಮ್ಮ ಶಕ್ತಿಯ ಹಂಚಿಕೆಯಲ್ಲಿ ಎಲ್ಲ ಒಂದು ಕಡೆ ವಿವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಇದೆ. ನಿಮ್ಮ ನೈಪುಣ್ಯ, ನಿಮ್ಮ ಜಾಣತನ, ನಿಮ್ಮ ಬುದ್ಧಿವಂತಿಕೆ ಸಕಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮಗೆ ದೊರೆಯುವಂಥ ಕೆಲವು ಅಭಿಮಾನಗಳಿಂದ, ಕೆಲವೊಂದು ಪ್ರೋತ್ಸಾಹದಾಯಕ ಮಾತುಗಳಿಂದ ತುಂಬ ಸಂತೋಷ ಉಂಟಾಗುವಂಥದ್ದು ಇದೆ. ಇನ್ನು ಹೊಸ ಮನೆ, ಹೊಸ ವಾಹನ, ಹೊಸ ವಸ್ತು ಇಂಥದ್ದನ್ನು ಹೊಂದಬೇಕು, ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಮನಸ್ಸಿಗೆ ಬರುತ್ತೆ. ಇದರಲ್ಲಿ ನೀವು ಕಾರ್ಯಪ್ರವೃತ್ತರಾದರೆ ಆ ಒಂದು ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಮುಂದೆ ಒಳ್ಳೆಯ ಫಲ ಇದೆ. ಆದರೆ ಆಲೋಚನೆಗಳನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನ ಪುರುಷಾಧೀನ, ಫಲ ದೈವಾಧೀನ ಅಂತ ಹೇಳ್ತಾರೆ. ಹಾಗಾಗಿನೇ ಪ್ರಯತ್ನಗಳನ್ನು ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಈ ದಿನ ನಿಮಗೆ ಸಂಭವಿಸುವಂಥದ್ದು. ಹಾಗಾಗಿ ಫಲಿತಾಂಶಗಳ ಬಗ್ಗೆ ಚಿಂತೆ ಮಾಡಬೇಡಿ, ಭಗವಂತ ಕೊಟ್ಟೇ ಕೊಡ್ತಾನೆ. ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ, ನಿಮ್ಮ ನಿಷ್ಠೆಗೆ, ನಿಮ್ಮ ನಂಬಿಕೆಗೆ ಅನುಗುಣವಾದಂಥ ಫಲ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಒಂದು ಸಾಮಾಜಿಕ ಮನ್ನಣೆ ಸಿಕ್ಕುವಂಥದ್ದು. ಯಾಕೆಂದರೆ ನಿಮ್ಮ ಸಾಧನೆ ಆ ರೀತಿಯಲ್ಲಿರುತ್ತೆ. 4 ಜನರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ಕೆ ಈ ದಿನ ಕೈ ಹಾಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಒಂದು ಉನ್ನತವಾದಂಥ ಸ್ಥಾನವನ್ನು ಅಲಂಕಾರ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಗೌರವ, ನಿಮ್ಮ ಪ್ರತಿಷ್ಠೆ ಕೂಡ ಈ ದಿನ ವೃದ್ಧಿಯಾಗುತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ವಿರೋಧಿಗಳ ಒಂದು ಒತ್ತಡ ಇರುತ್ತೆ. ಅದರಲ್ಲೂ ಕೂಡ ನಿಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಜರುಗುವಂಥದ್ದು. ಹಾಗೆ ನಿಮ್ಮ ಕುಟುಂಬದಲ್ಲಿ ಇರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಮಕ್ಕಳಿಂದ ಸ್ವಲ್ಪ ಒತ್ತಡ ಉಂಟಾಗುತ್ತೆ. ಮಕ್ಕಳಿಗಾಗಿ ಖರ್ಚು ಹೆಚ್ಚಾಗುತ್ತೆ. ಮಕ್ಕಳ ಆರೋಗ್ಯಕ್ಕಾಗಿ ಈ ದಿನ ಪ್ರಯಾಣ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ಮಕ್ಕಳ ವಿಚಾರವಾಗಿಯೇ ನೀವು ಹೆಚ್ಚು ಶ್ರಮ ಪಡುವಂಥದ್ದು. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗಿಂತ ಈ ದಿನ ಮನೆಯವರ ಹಿತಾಸಕ್ತಿಯೇ ನಿಮಗೆ ಪ್ರಧಾನವಾಗುತ್ತೆ. ಹಾಗಾಗಿ ಪ್ರಿಯಾರಿಟಿ ಬಹಳ ಬೇಗ ನಿಮಗೆ ಶಿಫ್ಟ್ ಆಗುವಂಥದ್ದು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಶತ್ರುಗಳನ್ನಾಗಲಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇರುವಂಥವ್ರನ್ನಾಗಲಿ ಬಹಳ ಜಾಣತನದಿಂದ ದೂರ ಇಡ್ತೀರಿ. ಇದು ನಿಮ್ಮ ಪ್ರತಿಭೆಗೆ, ಬುದ್ಧಿವಂತಿಕೆಗೆ ಹಿಡಿದ ಕನ್ನಡಿಯಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮಾತಿನಿಂದಲೇ ಕೆಲಸಗಳಿಂದ ಕೆಲವೊಮ್ಮೆ ಹಿಮ್ಮುಖವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಮಾತು ಈ ದಿನ ಸ್ವಲ್ಪ ಒರಟಾಗಿರೋದ್ರಿಂದಲೇ ಕೆಲವೊಂದು ಕೆಲಸಗಳು ಆಗುವುದು ಕೂಡ ಆಗಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಲ್ಲ. ಇನ್ನು ಈ ದಿನ ಸ್ಪರ್ಧಾಳುಗಳಿಗಾಗಲಿ, ಕ್ರೀಡಾಪಟುಗಳಿಗಾಗಲಿ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗಾಗಲಿ ಸ್ವಲ್ಪ ಸಮ ಪ್ರಮಾಣದಲ್ಲಿ ಫಲಿತಾಂಶಗಳು ಇರುವಂಥದ್ದು, ಮಿಶ್ರ ಫಲಗಳಿರುತ್ತೆ. ಹಾಗಾಗಿನೇ ನಿಮ್ಮ ಫಲಗಳನ್ನು ಈ ದಿನ ಹೆಚ್ಚು ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಪ್ರಯತ್ನವನ್ನು ಕೂಡ ಈ ದಿನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಭವಿಷ್ಯದ ಬಗ್ಗೆನೇ ನಿಮಗೆ ಚಿಂತೆ ಹೆಚ್ಚಾಗುವಂಥದ್ದು. ಹಾಗಾಗಿ ನಾಳೆ ಹೇಗೆ ಏನು ಅನ್ನೋಂಥದ್ರ ಬಗ್ಗೆನೇ ಲೆಕ್ಕಾಚಾರ, ಗುಣಾಕಾರ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳಿಂದ ಕೆಲವೊಂದು ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ಅತಿಯಾಗಿ ಪ್ರಯಾಣ, ಅತಿಯಾದ ಓಡಾಟ ನಿಮಗೆ ಸ್ವಲ್ಪ ಆರೋಗ್ಯವನ್ನು ಹದಗೆಡಿಸ್ಬೋದು. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಜೊತೆಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ
ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಸುಖ ಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಇರುವಂಥದ್ದು ಇದೆ. ಹಾಗೆ ನಾನಾ ರೀತಿಯ ಮನೋವಿಕಾರಗಳು ಉಂಟಾಗುತ್ತೆ, ಮನಸ್ಸಿನಲ್ಲಿ ಒಂದು ಭೀತಿಯ ಪ್ರಸಂಗಗಳು ಬರುವಂಥದ್ದು. ಹಾಗೆ ಯಾವುದೋ ಒಂದು ಕಾರ್ಯದಿಂದ ಹಿನ್ನಡೆ ಉಂಟಾಗುತ್ತೆ, ಸೋಲಾಗುತ್ತೆ, ಅಗೌರವ ಬರುತ್ತೆ ಅನ್ನುವಂಥ ಭಯ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಹಾಗೆ ಈ ದಿನ ಸ್ಥಾನ ಭ್ರಷ್ಟತೆ ಆಗುವಂಥದ್ದು ಕೂಡ ಇದೆ. ನಿಮಗೆ ದಕ್ಕಿರುವಂಥ ಅಧಿಕಾರ, ನೀವು ಪಡ್ಕೊಂಡಿರುವಂಥ ಒಂದು ಸ್ಥಾನಮಾನ, ಇದರಲ್ಲಿ ಎಲ್ಲೋ ಒಂದು ಕುಂದುಕೊರತೆಗಳು ಉಂಟಾಗತ್ತೆ, ಅಗೌರವ ಆಗತ್ತೆ ಅನ್ನುವಂಥ ಭಾವನೆ ಮನಸ್ಸನ್ನು ತುಂಬ ಕಾಡುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ವಸ್ತುಗಳಿಂದ, ಬೆಂಕಿಯಿಂದ, ವಾಹನದಿಂದ ಸ್ವಲ್ಪ ಅನಾಹುತಗಳು ಸಂಭವಿಸ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವ್ಯಾಪಾರಿ ಕ್ಷೇತ್ರದಲ್ಲಿ ನೀವು ಮಾಡುವಂಥ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಪ್ರಯತ್ನಗಳು, ಕೆಲಸಗಳು, ಅಡ್ಡಿ ಆತಂಕಗಳು ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಕೆಲಸಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯಲ್ಲ. ಇನ್ನು ಎಲ್ಲದಕ್ಕೂ ಕೂಡ ಹೋರಾಟ, ಸ್ಟ್ರಗಲ್ ಮಾಡಬೇಕು, ಇಲ್ಲಾಂದರೆ ಯಾವುದೂ ಕೂಡ ನಿಮಗೆ ದಕ್ಕಲ್ಲ ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟಾಗಿ ಸೌಖ್ಯವನ್ನು ತರಲ್ಲ, ಜಾಗ್ರತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ, ಟೈಮನ್ನು ಜಾಸ್ತಿ ತೆಗೆದುಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಕೆಲಸದಲ್ಲೇ ನಿಮಗೆ ನಿರಾಸೆ ಉಂಟಾಗುವಂಥದ್ದು, ಜಿಗುಪ್ಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಹೆಚ್ಚಿನ ಅನುಕೂಲತೆಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ನಿಮ್ಮ ವ್ಯವಹಾರಗಳಲ್ಲಿ ವಿಶೇಷವಾದಂತಹ ಅನುಭವ ಇದೆ, ವಿಶೇಷವಾದಂತಹ ಲಾಭ ಇದೆ ಈ ದಿನ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಹೊಸ ಪರಿಚಯಗಳಾಗತ್ತೆ, ಹೊಸ ಜ್ಞಾನೋದಯ ಆಗುತ್ತೆ, ಹೊಸಬರಿಂದ ನೀವು ಹೆಚ್ಚಿನ ಉತ್ತೇಜನವನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ಕೆಲವೊಂದು ಅಮೂಲ್ಯವಾದ ವಿಚಾರಗಳ ಬಗ್ಗೆ ಗಮನ ಹರಿಯುವಂಥದ್ದು ಇದೆ. ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ತೀರಿ. ಹಾಗಾಗಿ ನಿಮಗೆ ಬೇಕಾದಂತಹ ಕೆಲವು ವಸ್ತು ವಿಚಾರಗಳೇನಿದೆ ಅದರಲ್ಲಿ ನೀವು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಬುದ್ಧಿಶಕ್ತಿಯನ್ನು ಸಮಯೋಚಿತವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಆಗುವಂಥ ನಷ್ಟವನ್ನು ತಡೆಯುವಂಥದ್ದು, ಜೊತೆಗೆ ಗಣ್ಯರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ತುಂಬ ಸೌಜನ್ಯಯುತವಾಗಿ ಇರ್ತೀರಿ. ಯಾರಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವೇಚನೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಪಾತ್ರವೂ ಕೂಡ ಇದೆ, ಅವರ ಸಹಕಾರ ಕೂಡ ಇದೆ. ಅವರು ನಿಮಗೆ ಕೈ ಜೋಡಿಸ್ತಾರೆ, ಅವರಿಂದ ತನು ಮನ ಧನದ ಸಹಕಾರ ನಿಮಗೆ ಪೂರ್ಣವಾಗಿ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇರುವಂಥವರು, ನಿಮ್ಮ ಆತ್ಮೀಯರು, ಹಾಗೆ ನಿಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಇವತ್ತು. ಇನ್ನು ಈ ದಿನ ವಿಶೇಷವಾಗಿ ನೀವು ಯಾವುದೇ ವಿಚಾರಗಳಲ್ಲಿ ಸಮಾಧಾನದಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಯಾವುದೇ ಅತಿರೇಕಕ್ಕೆ ಒಳಗಾಗಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯಲ್ಲ, ದಾಕ್ಷಿಣ್ಯಕ್ಕೆ ಬಲಿಯಾಗಲ್ಲ. ಅಂಥ ಒಂದು ವಿಶೇಷ ದಿನ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಆದರೆ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ ತುಂಬ ಉತ್ಸಾಹದಲ್ಲೇ ಸಾಗುತ್ತೆ. ಓವರ್ ಎಕ್ಸೈಟ್ಮೆಂಟ್ ಇರುತ್ತೆ, ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಇದರಿಂದ ನೀವು ಆರಂಭ ಚೆನ್ನಾಗಿದೆ ಅಂದ್ಕೊಂಡ್ರೂ ಕೂಡ ಅಂತಿಮದಲ್ಲಿ ಬರುವಂಥ ಫಲಿತಾಂಶ ನಿಮ್ಮ ಶ್ರಮಕ್ಕೆ ತಕ್ಕದಾಗಿ ಇರಲ್ಲ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸಾರ್ವಜನಿಕವಾಗಿ ಈ ದಿನ ನೀವು ಒಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ರಾಜಕಾರಣಿಗಳಿಗೂ ಕೂಡ, ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ದಿನದ ಸನ್ನಿವೇಶ ಸ್ವಲ್ಪ ಕ್ಲಿಷ್ಟಕರವಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ
ನಿಮ್ಮ ಮನೆಯ ಒಳಗೆ ಹೊರಗೆ ನಾನಾ ರೀತಿಯ ಜಂಜಾಟಗಳು ಇರುವಂಥದ್ದು, ಏನೋ ಒಂದು ದೋಷ, ಏನೋ ಒಂದು ತಪ್ಪು, ಹಾಗೆ ಒಂದು ಅಪರಾಧಿ ಮನೋಭಾವ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ನೀವು ತೆಗೆದುಕೊಂಡಂಥ ಒಂದು ತೀರ್ಮಾನ ಏನಿದೆ ಅದು ಬಹಳ ಒತ್ತಡದಿಂದ ಕೂಡಿರುವಂಥ ತೀರ್ಮಾನ, ಬಹಳ ದಿಢೀರಾಗಿ ತೆಗೆದುಕೊಂಡಿರುವಂಥ ತೀರ್ಮಾನ. ಇದರಿಂದ ವಿರೋಧಗಳು ಉಂಟಾಗುವಂಥದ್ದು, ಹಾಗೆ ಕೆಲವೊಮ್ಮೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ತೀರ್ಮಾನವನ್ನು, ಅದರಲ್ಲೂ ಬಹಳ ಪ್ರಮುಖವಾದ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದರೆ ಒಂದೆರಡು ದಿನಕ್ಕೆ ಮುಂದೂಡಿ ನಂತರ ತೀರ್ಮಾನ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಯಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತೀರಿ. ಪ್ರಯತ್ನದಿಂದ ಖರ್ಚು ಹೆಚ್ಚಾಗತ್ತೆ ಹೊರತು ನಿವಾರಣೆ 100ಕ್ಕೆ 100ರಷ್ಟು ಈ ದಿನ ಆಗಲ್ಲ. ಹಾಗೆ ಈ ದಿನದಲ್ಲಿ ವಿದೇಶದಲ್ಲಿರುವಂಥ ಬಂಧುಗಳಿಂದ ಶುಭ ಸುದ್ದಿಯನ್ನು ಕೇಳ್ತೀರಿ, ಅವರಿಂದ ಸಹಕಾರವನ್ನೇನೋ ಪಡ್ಕೊಳ್ತೀರಿ. ಆದರೆ ಈ ದಿನ ಖರ್ಚು ವೆಚ್ಚಗಳು ಕೂಡ ವಿಪರೀತವಾಗಿ ಇರುತ್ತೆ. ನಿಯಂತ್ರಣ ಮೀರಿ ಖರ್ಚು ಹೆಚ್ಚಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನ ಮಂತ್ರಗಳನ್ನು ಹೇಳ್ಕೊಳ್ತಾ ಇರಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.